ಇವತ್ತು ದೇಶಾದ್ಯಂತ ಶಿವರಾತ್ರಿಯ ಸಂಭ್ರಮ. ಎಲ್ಲ ಭಕ್ತಾದಿಗಳು ಇವತ್ತು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಿಗಳನ್ನು ಬೇಡಿಕೊಳ್ಳಿಕ್ಕೆ ಹೋಗ್ತಾರೆ. ಯಾಕಂದರೆ ಇವತ್ತು ಶಿವರಾತ್ರಿ ದಿನದಂದು ವಿಶೇಷವಾಗಿ ಪೂಜೆ ಅಲಂಕಾರಗಳು ಕೂಡ ನಡ್ತಕ್ಕಂಥದ್ದು. ನಾವಿವತ್ತು ಬೆಳಗಾವಿಯ ಪ್ರಸಿದ್ಧ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಂಥ ಏನು ಕಪಿಲೇಶ್ವರ ಮಂದಿರದಲ್ಲಿದ್ದೀವಿ. ನೀವು ಕಪಿಲೇಶ್ವರ ಮಂದಿರದಲ್ಲಿ ನೋಡ್ತಾ ಇರ್ಬೋದು. ಇವತ್ತು ಸಾಕಷ್ಟು ಭಕ್ತಾದಿಗಳು ಬೆಳಗಿನ ಜಾವದಿಂದನೇ ಏನು ದರ್ಶನಕ್ಕೆ ಬಂದಿರತಕ್ಕಂಥದ್ದು ದೃಶ್ಯದಲ್ಲಿ ಪ್ರತಿಯೊಂದು ತೋರಿಸ್ತಾ ಹೋಗ್ತೀವಿ. ಬೆಳಗಿನ ಜಾವ ಅಂದರೆ ಬೆಳಗ್ಗೆ 5 ಗಂಟೆಯಿಂದನೇ ಸರತಿ ಸಾಲಲ್ಲಿ ನಿಂತ್ಕೊಂಡು ಭಕ್ತಾದಿಗಳು ಬರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಏನಂತಂದರೆ ವಿವಿಧ ಭಾಗಗಳಂದರೆ ಇದು ಬೆಳಗಾವಿಯ ಕಪಿಲೇಶ್ವರ ಮಂದಿರ ಏನು ದಕ್ಷಿಣ ಕಾಶಿಯಿಂದನೇ ಪ್ರಖ್ಯಾತಿ ಪಡೆದಿದೆ. ಯಾಕಂತಂದರೆ ಇಲ್ಲಿ ಅಂತಂದರೆ ಹರ ಮತ್ತು ಏನು ಶಿವ ಇವ ಮುಖಗಳು ಏಕಮುಖಗಳಾಗಿ ನೋಡಲಿಕ್ಕೆ ಸಿಗುವಂಥ ಏಕೈಕ ಮಾತ್ರ ದೇವಸ್ಥಾನ ಆಗಿದೆ. ಹೀಗಾಗಿ ಸಾಕಷ್ಟು ಪ್ರತೀತಿಯನ್ನು ಕೂಡ ಹೊಂದಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬೇರೆ ಬೇರೆ ಭಾಗದ ಮೂಲೆಗಳಿಂದ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಇನ್ನಿನ್ನ ಜಿಲ್ಲೆಗಳನ್ನು ಕೂಡ ಸಾಕಷ್ಟು ಭಕ್ತರು ಬಂದು ತಮ್ಮ ಇಷ್ಟಗಳನ್ನು ಬೇಡಿಕೊಳ್ಳೋಕ್ಕೆ ಮುಂದಾಗ್ತಾರೆ. ಯಾಕಂತಂದರೆ ಇಲ್ಲಿ ರಾಜಕಾರಣಿಗಳು ಬಂದಿದ್ದಾರೆ, ಉದ್ಯಮಿಗಳು ಬಂದಿದ್ದಾರೆ, ಸಾಹಿತಿಗಳು ಬಂದಿದ್ದಾರೆ, ಎಲ್ಲ ವರ್ಗದವರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಯಾಕಂತಂದರೆ ಇಲ್ಲಿ ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಒಳಗಡೆ ನಾವು ತೋರಿಸ್ತೀವಿ ಯಾವ ರೀತಿ ಈಗ ಪೂಜೆ ಪುನಃಕರಗಳು ನಡೀತಾ ಇದೆ ಅನ್ನತಕ್ಕಂಥದ್ದು. ಸರತಿ ಸಾಲುಗಳಲ್ಲಿ ನಿಂತುಕೊಂಡು ಭಕ್ತರು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಕೈ ಮುಗಿದು ಬೇಡ್ಕೊಳ್ತಾ ಇದೆ. ಯಾಕಂದರೆ ಬೆಳಗಿನ ಜಾವನೇ ಇಲ್ಲಿ ಪುಷ್ಪಾರ್ಚನೆ ಇರ್ಬೋದು, ಬಿಲ್ವಾರ್ಚನೆ ಇರ್ಬೋದು, ಪಂಚಾಮೃತ ಆಗಿರ್ಬೋದು, ಇನ್ನಿತರ ಏನು ಸೇವೆಗಳಿದಾವೆ ಎಲ್ಲವನ್ನೂ ಕೂಡ ಪೂರೈಸ್ಕೊಳ್ಳಿಕ್ಕೆ ಭಕ್ತಾದಿಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಭಕ್ತರು ತಮ್ಮನ್ನು ಏನು ಸಮರ್ಪಣೆ ಮಾಡಿಕೊಂಡು ಬೆಳಗಿನ ಜಾವನೇ ಬಂದು, ಅಂದರೆ ಇವತ್ತು ಶಿವರಾತ್ರಿ ಹಿನ್ನೆಲೆಯಲ್ಲಿ ಒಂದು ದಿನ ಉಪವಾಸನ ವ್ರತ ಮಾಡ್ತಾರೆ. ಯಾಕಂದರೆ ಶಿವನಿಗೆ ಏನಂತಂದರೆ ಉಪವಾಸನ ಮಾಡಿ ಏನು ಕಾಯಕವನ್ನು ಅರ್ಪಿಸ್ತಾರೆ. ಆಮೇಲೆ ಶಿವನಿಗೆ ಏನು ಮೂಲಕ ಅಂತಂದರೆ ಇವತ್ತು ಶಿವನಿಗೆ ಅತಿ ಪ್ರಿಯವಾದಂಥ ಬಿಲ್ವಪತ್ರೆ, ಈ ಬಿಲ್ವಪತ್ರೆಯನ್ನು ಏನು ಅರ್ಪಣೆ ಮಾಡುವ ಮೂಲಕ ಏನಂತಂದರೆ ಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಹಾಗಾಗಿ ಏನು ಭಕ್ತಾದಿಗಳು ಬರ್ತಾರೆ, ಈ ಬಿಲ್ಲು ಪತ್ರೆಯನ್ನು ತೆಗೆದುಕೊಂಡು ಬಂದು ಆಮೇಲೆ ಹಾಲಿನ ಅಭಿಷೇಕವನ್ನು ಮಾಡ್ತಾರೆ. ಈ ಹಾಲಿನ ಅಭಿಷೇಕ ಮಾಡೋದ್ರಿಂದ ಏನು ಶಿವ ಸಂತೃಪ್ತಿ ಆಗ್ತಾನೋ ಅನ್ನೋ ಹಿನ್ನೆಲೆಯಲ್ಲಿ ಈಗ ಸದ್ಯ ಸಾಕಷ್ಟು ಭಕ್ತರ ನಂಬಿಕೆ ಆಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪೂಜಾ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಈಗ ಅರ್ಚಕರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಅರ್ಚಕರೇ, ಇವತ್ತು ಏನು ನಿನ್ನೆ ರಾತ್ರಿಯಿಂದನೂ ಕೂಡ ಪೂಜೆಗಳು ಆರಂಭವಾಗಿರ್ತಕ್ಕಂಥದ್ದು. ಯಾವ ರೀತಿ ಪೂಜೆಗಳಾಗ್ತದೆ ಮತ್ತು ಎಷ್ಟು ಭಕ್ತಾದಿಗಳು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಏನು ಶಿವನ ಪಾತ್ರೆಗೆ ಅಂದರೆ ಶಿವನ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ, ಯಾವ ರೀತಿ ಪೂಜೆಗಳು ಬೆಳಗಿನಿಂದ ನಡೀತಾ ಇದೆ ಅಂತ? ಓಂ ನಮಃ ಶಿವಾಯ. ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ಮಹಾರಾಜರ ಸನ್ನಿಧಿಯಲ್ಲಿ ಇವತ್ತು ನಿನ್ನೆ ರಾತ್ರಿಯಿಂದ 12 ಗಂಟೆಯಿಂದಲೇ ನಮ್ಮ ಕಪಿಲೇಶ್ವರ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕದಿಂದ ಹಿಡಿದು ರುದ್ರಾಭಿಷೇಕ, ಲಘು ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ಜರುಗ್ತಾ ಇದ್ದಾವೆ. ಮಹಾಶಿವರಾತ್ರಿಯಿಂದ ಶಿವನಿಗೆ ವಿಶೇಷವಾದಂಥ ದಿನ. ಅದಕ್ಕೂ ಮೀರಿದ್ದಂದರೆ ನಮ್ಮ ಕಪಿಲೇಶ್ವರ ದೇವಸ್ಥಾನ 5700 ವರ್ಷಗಳ ಹಳೆಯ ಕಾಲದ್ದು. ಕಪಿಲೇಶ್ವರ ಮುನಿಗಳು ಅಂದರೆ ಅನುಸೂಯ ಅವರ ತಮ್ಮನ ಅಂತ ಕಪಿಲನಾಥ ಮುನಿಗಳು ಇಲ್ಲಿ ಬಂದು ತಪಸ್ಸು ಮಾಡಿ ಸ್ವಯಂಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೆ ಇಲ್ಲಿ ಕಪಿಲೇಶ್ವರ ಅಂತ ಆ ಶಿವನಿಗೆ ಹೆಸರು ಬಂದಿದ್ದು. ಅನುಸೂಯ ತಾಯಿ ಗೊತ್ತಿರ್ಬೋದು ನಿಮಗೆ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಚಿಕ್ಕ ಮಕ್ಕಳನ್ನಾಗಿ ಅವರಿಗೆ ಹಾಲು ಉಣಿಸಿದಂಥ ಮಹಾಮಾತೆ. ಇನ್ನೊಂದು ಹೇಳಬೇಕಪ್ಪ ಅಂದರೆ ನಮ್ಮ ಬೆಳಗಾವಿಯಲ್ಲಿ ಕಮಲ ಬಸ್ತಿ ಕಟ್ಟಿದ್ದಾರೆ 11ನೇ ಶತಮಾನದಲ್ಲಿ ಕಿಲ್ಲಾದಲ್ಲಿ. ಆ ಕಮಲ ಬಸ್ತಿಯಲ್ಲಿ ಸಹಿತ ಒಂದು ಉಲ್ಲೇಖ ಇದೆ, ಕಪಿಲೇಶ್ವರ ದೇವಸ್ಥಾನ ಇದಕ್ಕಿಂತ ಮುಂಚೆನೂ ಬೆಳಗಾವಿಯಲ್ಲಿ ಇತ್ತು ಅಂತ. ಅದರ ಅರ್ಥ ನೀವೇನು ನೋಡಿ, ಪರಶುರಾಮರು ಬಂದು ಹೋಗಿದ್ದಾರೆ ಇಲ್ಲಿ. ಇವತ್ತಿಗೂ ಸಹಿತ 12 ವರ್ಷಕ್ಕೊಮ್ಮೆ ತ್ರಂಬಕೇಶ್ವರದಲ್ಲಿ ಆಗುವ ಸಿಂಹಸ್ಥ ಕುಂಭಮೇಳದಲ್ಲಿ ಲಕ್ಷಾಂತರ ನಾಗಾಸಾಧುಗಳು ಬಂದು ದರ್ಶನ ತೊಗೊಂಡು ಹೆಂಗೆ ಹೋಗ್ತಾರೋ, ಅವರು ಪರಶುರಾಮರಿಗೆ ತವರ ಕೊಡಲಿಗೆ ಅತ್ಯಂತ ರಕ್ತದ ಕಲೆ ಮಂಗಳೂರಿಗೆ ಹೆಂಗೆ ಹೋಗಿತ್ತು, ಅಲ್ಲಿ ಅದೇ ಹಾದಿಯಲ್ಲಿ ಹೋದಿ ಇಲ್ಲಿ 3 ದಿವಸ ವಸ್ತಿ ಉಳಿತಾರೆ ಇಲ್ಲಿ ಕಪಿಲೇಶ್ವರ ಸನ್ನಿಧಿಯಲ್ಲಿ. ಮತ್ತು ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಬಂದು ಹೋಗಿದ್ದಾರೆ. ಸ್ವಾಮಿ ವಿವೇಕಾನಂದರು ಬಂದು ಹೋಗಿದ್ದಾರೆ, 3 ದಿವಸ ತಪಸ್ಸು ಮಾಡಿದ್ದಾರೆ. ಅಲ್ಲಿ ಒಂದು ಇದಿದೆ ಮೂಲೆಯಲ್ಲಿ, ಅದು ಅಲ್ಲಿ ಸಹಿತ ಇವಾಗ ಕಪಿಲೇಶ್ವರನ ಒಂದು ಸನ್ನಿಧಿಯಲ್ಲಿ ಊರ್ಜಾಶಕ್ತಿ ಅಂತೀವಿ ನಾವು, ಅದು ಕೈಲಾಸ ಪರ್ವತಕ್ಕೆ ಈಕ್ವಲ್ ಇದೆ, ಅಂದರೆ ಸಮನಾಗಿದೆ. 1,05,000 ಭೌತಿಕ ಫ್ರೀಕ್ವೆನ್ಸಿ ಅಂತಾರೆ. ಅಂದರೆ ಶಿವನ ಒಂದು ಊರ್ಜಾಶಕ್ತಿಯನ್ನು ಅಳೆಯುವಂಥ ಮಾಪನಕ್ಕೆ ಒಂದು ಭೌತಿಕ ಫ್ರೀಕ್ವೆನ್ಸಿ ಅಂತಾರೆ. ನಮ್ಮ ಮುಂಬೈಯಿಂದ ಒಂದು 15 ಜನ ಇಂಜಿನಿಯರ್ ತಂಡವನ್ನು ಕರೆಸಿದ್ವಿ. ಅವರು ಇಲ್ಲಿದ್ದುವಂಥ ಶಕ್ತಿಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಮತ್ತು ಇನ್ನೊಂದು ಹೇಳಬೇಕಂತಂದರೆ
ಆದರೆ ಇಲ್ಲಿ ಸಾಕಷ್ಟು ಈ ದೇವಸ್ಥಾನಕ್ಕೆ ಏನು ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇನ್ನಿತರ ಜಿಲ್ಲೆಗಳಿಂದನೂ ಕೂಡ ಸಾಕಷ್ಟು ಭಕ್ತಾದಿಗಳು ಕೂಡ ಬರ್ತಾರೆ. ಅಲ್ಲದೆ ಹಲವಾರು ರಾಜಕಾರಣಿಗಳು ಬಂದು ಇಲ್ಲಿ ಪೂಜೆ ಮಾಡಿಸುವಂಥ ಕೆಲಸ ಕೂಡ ನಡೀತಾ ಇರ್ತದೆ. ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಬಂದು ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾ ಇರೋದು. ಅಷ್ಟು ಪ್ರಸಿದ್ಧಿಯಾದ ಪಡೆದಂಥ ದೇವಸ್ಥಾನ ಇದಾಗಿದೆ. ಹಾಂ, ಬಹಳ ಪ್ರಸಿದ್ಧಿ ಪಡೆದಂಥ ದೇವಸ್ಥಾನ. ಯಾಕಪ್ಪ ಅಂದರೆ ಮಹಾತ್ಮ ಗಾಂಧಿಯವರು ಬಂದಿರು, ಬಾಲ್ ಗಂಗಾಧರ ತಿಲಕನ ಬಂದಿರು, ವರದ ಶ್ರೀಧರ ಸ್ವಾಮಿಗಳು. ಇದು ಒಂದು ಬಹಳ ಜಾಗೃತವಾದ ದೇವಸ್ಥಾನ. ಇಲ್ಲಿ ನಮ್ಮ ಕಪಿಲೇಶ್ವರಿಗೆ ದಕ್ಷಿಣ ಕಾಶಿವಾಸ, ಕಾಮಧೇನು, ಕಲಿಯುಗ ಕಾಮಧೇನು, ಕಲಿಯುಗ ಕಲ್ಪವೃಕ್ಷ ಅಂತಾರೆ, ಮಹಾಕಾಲ ಅಂತಾರೆ, ಮಹಾನಾಗ ಅಂತಾರೆ. ಇಲ್ಲಿ ಇವನನ್ನು ಕಪಿಲೇಶ್ವರನ ನಾನಾ ವಿಧದಿಂದ ಸ್ತುತಿ ಮಾಡ್ತಾರೆ ಕಪಿಲೇಶ್ವರ ದೇವಸ್ಥಾನದಲ್ಲಿ. ಒಂದು ಪ್ರತೀತಿ ಇದೆ, ಹರ ಮತ್ತು ಶಿವನ ಏನು ಮುಖಗಳು ನೇರವಾಗಿರುತ್ತದೆ. ಅದು ಈ ದಕ್ಷಿಣ ಭಾಗದಲ್ಲಿ ಅಂದರೆ ಏಕೈಕ ದೇವಸ್ಥಾನ ಅಂತ ಅಂದರೆ ಎಲ್ಲಿ ಈ ರೀತಿ ಕಾಣ್ತಾ ಇರೋದು ದಕ್ಷಿಣ ಕಾಶಿಗಳು ಅಂತಂದರೆ ಪ್ರಸಿದ್ಧಿ ಅಂತ. ನಮ್ಮ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲಿ ಬಹಳ ವಿರಳ. ಎದುರು ಬದರಾಗಿ ಮೊದಲಿಗೆ ವಿಷ್ಣು ಶಿವನ ದರ್ಶನ ತಗೋತಾನೆ. ಮೊದಲಿಗೆ ವಿಷ್ಣುವಿನ ಮಂದಿರವನ್ನು ಒಂದು ತೆಗೆಯಲಾಗ್ತದೆ. ಆಮೇಲೆ ಬಂದು ಈ ಕರ್ಪೂರಾರತಿ ಮಾಡಿ ಶಿವನ ಮಂದಿರವನ್ನು ತೆಗೆದ ಮೇಲೆ ಇವರು ಬೆಳಗ್ಗೆ ಪರಸ್ಪರ ಅವರು ದರ್ಶನವನ್ನು ತಗೋತಾರೆ. ಮೊದಲು ವಿಷ್ಣುವಿನ ಮಂದಿರ ತೆಗೆಯಲಾಗ್ತದೆ, ಆಮೇಲೆ ಕಪಿಲೇಶ್ವರ ಮಂದಿರ ತೆಗೆದು. ಏನು ಅರ್ಚಕರು ಕೂಡ ಹೇಳ್ತಾ ಇರ್ತಾರೆ, ಇದು ಪ್ರಸಿದ್ಧವಾದ ದೇವಸ್ಥಾನ. ಹೀಗಾಗಿ ಇಲ್ಲಿ ಕೂಡ ಸಾಕಷ್ಟು ಏನು ವಿವಿಧ ಭಾಗಗಳಿಂದ ಜನರು ಕೂಡ ಬರ್ತಾರೆ. ವಿಶೇಷವಾದ ದೇವಸ್ಥಾನ, ದಕ್ಷಿಣ ಕಾಶಿಯಿಂದನೇ ಪ್ರಸಿದ್ಧಿ ಪಡ್ತಾ ಇರತಕ್ಕಂಥದ್ದು. ಈ ದೇವಸ್ಥಾನದಲ್ಲಿ ಬೆಳಗಿನ ಕೂಡ ಪೂಜೆ ಕೈಂಕರ್ಯ ಕೂಡ ನಡೀತಾ ಇರ್ತದೆ. ಇವತ್ತು ನಾಳಿನ ಬೆಳಗಿನ ಜಾವನ ತನಕ ಕೂಡ ಪೂಜೆಗಳು ಕೂಡ ನಿರಂತರವಾಗಿರ್ತವೆ. ಭಕ್ತರು ಬಂದು ದರ್ಶನವನ್ನು ಪಡಿಬಹುದು ಅನ್ನೋದು ಹೇಳ್ತಾರೆ. ಅದೇ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಕೂಡ ಶಿವನ ಏನು ದರ್ಶನಕ್ಕೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಶುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.